ಜೈ ಗುರುಜಿ. ಅಭಿಮಾನ ಅನ್ನೋದು ಎಷ್ಟು ಅಗಾಧವಾಗಿರುತ್ತೆ, ಗಾಢವಾಗಿರುತ್ತೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳಿರಬಹುದು. ಬಹುಶಃ ಕೆಲವರಿಗೆ ರಾಜಕಾರಣಿಗಳ ಮೇಲೆ ಅಭಿಮಾನ ಇರುತ್ತೆ, ಕೆಲವರಿಗೆ ಸಿನಿಮಾ ನಟರ ಮೇಲೆ ಅಭಿಮಾನ ಇರುತ್ತೆ, ಮತ್ತು ಕೆಲವರಿಗೆ ಸ್ವಾತಂತ್ರ್ಯ ಹೋರಾಟಗಾರರ ಮೇಲೆ ಅಭಿಮಾನ ಇರುತ್ತೆ. ಅಷ್ಟೇ ಅಲ್ಲ, ಕೆಲವರಿಗೆ ದೇವರ ಮೇಲೆ ಅಭಿಮಾನ ಇರುತ್ತೆ. ಆಂಜನೇಯನಿಗೆ ಅಭಿಮಾನಿಯಾಗಿರೋರನ್ನ ನಾವು ಗಮನಿಸಿದ್ದೇವೆ, ಗಣೇಶನಿಗೆ ಅಭಿಮಾನಿಯಾಗಿರೋರನ್ನ ನಾವು ಗಮನಿಸಿದ್ದೇವೆ. ಈ ರೀತಿ ಇರುವಾಗ ಈ ಒಂದು ಮಧ್ಯ ಕರ್ನಾಟಕದ ಮಧ್ಯಭಾಗದಲ್ಲಿ ಬರುವಂತಹ ದಾವಣಗೆರೆ ಜಿಲ್ಲೆ, ಈ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಬೆಲ್ಲೂಡಿ ಅನ್ನುವಂಥ ಗ್ರಾಮದಲ್ಲಿ ಮತ್ತು ಈ ಗ್ರಾಮದ ಸುತ್ತಮುತ್ತಲಿರಬಹುದು, ರಾಜ್ಯದ ಅನೇಕ ಭಾಗಗಳಿಂದ ಇರಬಹುದು, ಎಂಥ ಅಭಿಮಾನ ಇದೆ, ಯಾವುದ್ರ ಮೇಲೆ ಅಭಿಮಾನ ಇದೆ ಅಂತ ನಾವು ಒಂದು ಸರಿ ಅವಲೋಕಿಸಿ ಹೊರಟ್ರೆ ಅನೇಕ ಕುರಿಕಾಳಗದ ಅಭಿಮಾನಿಗಳ ಹೃದಯವನ್ನು ಕದ್ದಂತಹ, ಅನೇಕ ಕುರಿಕಾಳಗದ ಅಭಿಮಾನಿಗಳ ಹೃದಯವನ್ನು ಗೆದ್ದಂತಹ, ಮಹಾಮೇರು ಅನಿಸ್ಕೊಂಡಂತಹ ಒಂದು ಕುರಿ ಇತ್ತು. ಆ ಕುರಿ ಯಾವುದು ಅಂತ ನಿಮ್ಗೆ ಈಗಾಗಲೇ ಸ್ವಲ್ಪ ಸ್ಪಷ್ಟವಾಗಿದೆ ಅಂತ ಅನ್ಕೋತೀನಿ. ಯಾಕೆಂದರೆ ಹರಿಹರದ ಬೆಲ್ಲೂಡಿ ಗ್ರಾಮದಲ್ಲಿರುವಂತಹ ಒಂದು ಕುರಿ, ಅದಕ್ಕೆ ತನ್ನದೇ ಆದಂತಹ ಒಂದು ಸ್ಥಾನಮಾನವನ್ನು ಉಳಿಸ್ಕೊಂಡು ಶಾಶ್ವತವಾಗಿ ಉಳಿಸ್ಕೊಂಡು ಬಂದಿತ್ತು. ಅದು ಯಾವ ಕುರಿ ಅಂತಂದರೆ, ನಾನು ಹೇಳೋ ಹೊರಟಿರೋ ಕುರಿ ಯಾವುದು ಅಂತಂದರೆ, ಕರುನಾಡಿನ ಸಾವಿರಾರು ಅಭಿಮಾನಿಗಳ ಹೃದಯವನ್ನು ಗೆದ್ದಂತಹ ಕುರಿ ಬೆಲ್ಲೂಡಿ ಕಾಳಿ. ಈ ಬೆಲ್ಲೂಡಿ ಕಾಳಿ ದುರಾದೃಷ್ಟವಶಾತ್ ಅಕಾಲಿಕ ಮರಣವನ್ನು ಹೊಂದುತ್ತೆ. ಅದರ ಪ್ರತಿಯಾಗಿ ಈ ಕುರಿಯ ಮಾಲೀಕರು ಮತ್ತು ಅಭಿಮಾನಿಗಳು ಎಲ್ಲರೂ ತಮ್ಮ ಹೃದಯ ತುಂಬಿ ಇದಕ್ಕೊಂದು ಮಂದಿರವನ್ನು ಕಟ್ಟಿದ್ದಾರೆ. ಎಷ್ಟು ಸೊಗಸಾಗಿದೆ. ಈಗ ನಾವು ಇಲ್ಲಿ ಬಟ್ಟೆಯನ್ನು ಮುಚ್ಚಿದ್ದಾರೆ. ಇದು ಕುರಿ ಬೆಲ್ಲೂಡಿ ಕಾಳಿಯ ಆಕಾರ ಪ್ರತಿ, ಅಂದರೆ ರೂಪಕ. ಇದು ಕಲ್ಲಿನಲ್ಲಿ ಕೆತ್ತಿರುವಂತಹದ್ದು. ಬಹುಶಃ ಇದನ್ನು ಉದ್ಘಾಟನೆ ಆಗಿರಲಿಕ್ಕಿಲ್ಲ, ಹಾಗಾಗಿ ಇದರ ಮುಖ ಮುಚ್ಚಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಕಾರಣ, ನಾನು ಅದನ್ನು ಬಿಚ್ಚಿ ತೋರಿಸ್ಲಿಕ್ಕೆ ಹೋಗೋಲ್ಲ. ಇನ್ನೂ ಇಲ್ಲಿ ಕೆಲಸ ಸಂಪೂರ್ಣವಾಗಿ ಮುಗಿದಿಲ್ಲ, ಇನ್ನೂ ನಿರ್ಮಾಣದ ಹಂತದಲ್ಲಿದೆ. ಹಾಗಾಗಿ ನಾನು ಇದನ್ನು ಬಿಚ್ಚೋದು ತಪ್ಪಾಗುತ್ತೆ, ಸರಿ ಕಾಣೋದಿಲ್ಲ. ಬಂಧುಗಳೇ, ಇದು ನೀವು ಹಾವೇರಿ ಹೋಗುವ ರೋಡಲ್ಲಿ ಹರಿಹರದಿಂದ ಒಂದು 6-7 ಕಿಲೋಮೀಟ್ರ್ ದೂರದಲ್ಲಿ ಬೆಲ್ಲೂಡಿ ಅನ್ನೋಂಥ ಊರು ಬರುತ್ತೆ. ಆ ಬೆಲ್ಲೂಡಿಯಿಂದ ಮಲೇಬೆನ್ನೂರು ಹೊನ್ನಾಳಿ ರಸ್ತೆಗೆ ಹೊಂದಿಕೊಂಡಿರುವಂತಹ ಪ್ರದೇಶದಲ್ಲಿ ಈ ಒಂದು ಮಂದಿರವನ್ನು ಕಟ್ಟಿದ್ದಾರೆ. ಯಾರಾದರೂ ಹರಿಹರಕ್ಕೆ ಬಂದು ಮಲೇಬೆನ್ನೂರು ಅಥವಾ ಹೊನ್ನಾಳಿ ಕಡೆ ಹೊರಟ್ರೆ ಅಂಥವರು ಇದನ್ನು ನೋಡಬಹುದು. ತುಂಬ ಸೊಗಸಾಗಿ ನಿರ್ಮಾಣ ಮಾಡಿದ್ದಾರೆ. ಇದು ಕೇವಲ ಕುರಿಯಲ್ಲ, ಗುರಿಯನ್ನಿಟ್ಟು ಹೊಡೆದ್ರೆ ಎದುರು ನಿಂತಹ ಕುರಿಗಳು ಮತ್ತೊಂದಿರಲಿಲ್ಲ, ಅಂಥ ಅದ್ಭುತವಾದಂಥ ಕುರಿ ಇದಾಗಿತ್ತು. ಈ ಕುರಿಗೆ ಎದುರಾಳಿ ಎಷ್ಟೇ ಗಟ್ಟಿಮುಟ್ಟಾಗಿರಲಿ, ಎಷ್ಟೇ ಬೆಲೆ ಬಾಳುವಂಥ ಕುರಿಯಾಗಿರಲಿ, ಎದುರು ನಿಂತು ಗೆದ್ದ ಇತಿಹಾಸವೇ ಇರಲಿಲ್ಲ. ಅಷ್ಟು ಅದ್ಭುತವಾಗಿ ಕಾಳಗದಲ್ಲಿ ತನ್ನ ಚಳಕವನ್ನು ತೋರಿಸ್ತಾ ಇತ್ತು ಈ ಬೆಲ್ಲೂಡಿ ಕಾಳಿ. ಈ ಕುರಿಗೆ ಸಾವಿರಾರು ಅಭಿಮಾನಿಗಳಿದ್ದಾರೆ. ಕೇವಲ ದಾವಣಗೆರೆ ಜಿಲ್ಲೆ ಅಥವಾ ಹರಿಹರ ತಾಲೂಕಿಗೆ ಸೀಮಿತವಾಗಿರಲಿಲ್ಲ, ಇಡೀ ರಾಜ್ಯದ ಉದ್ದಗಲಕ್ಕೂ ಅಭಿಮಾನಿಗಳನ್ನು ನಾವು ಕಾಣಬಹುದು. ಇದಕ್ಕೆ ಉದಾಹರಣೆ ಅಂದರೆ ಈಗ ನಾವು ಕಾಣ್ತಾ ಇರುವಂಥ ಈ ಒಂದು ಮಂದಿರ ನೋಡಿ. ಹಿಂದೆ ಹಳೆಯ ಕಾಲದಲ್ಲಿ ಕಟ್ತಾ ಇದ್ರು ಈ ರೀತಿಯಾಗಿ ಕಲ್ಲಿನ ಸರಪಳಿಯನ್ನು. ಈಗಲೂ ನಾವು ಕಾಣಬಹುದು, ಕಲ್ಲಿನ ಸರಪಳಿಯನ್ನು ಮಾಡಿದ್ದಾರೆ. ಈ ದಾರಿಲಿ ಹೋಗುವವರು ಅವಶ್ಯವಾಗಿ ಬಂದು ಈ ದೇವಸ್ಥಾನವನ್ನು ನೋಡಿ ಹೋಗಬಹುದು. ಮಲೇಬೆನ್ನೂರು ಮತ್ತು ಹರಿಹರದ ಮಧ್ಯದಲ್ಲಿ ಬರುವಂತಹ ಈ ಬೆಲ್ಲೂಡಿ ಕಾಳಿ ಮಂದಿರ ಹೆಚ್ಚಿನ ಮಾಹಿತಿಯನ್ನು, ಇದರ ಮಾಲೀಕರು ಯಾರು, ಇದರ ಹಿನ್ನೆಲೆ ಏನು ಅನ್ನೋದನ್ನು ಮತ್ತೊಂದು ವಿಡಿಯೋದಲ್ಲಿ ನೋಡೋಣ. ಅವಕಾಶಕ್ಕಾಗಿ ಜೈ ಶ್ರೀರಾಮ್, ಜೈ ಗುರುಜಿ.